ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಶಿಗೇರಿ. ಹಾಡಾಗಲೇ ಗ್ಯಾಸ್ ಸಿಲಿಂಡರ್ ಕಳ್ಳತನ, ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಕುಷ್ಟಗಿ ಪಟ್ಟಣದಲ್ಲಿ ಪುಂಡರ ಹಾಗೂ ಕಳ್ಳರ ಹಾವಳಿ ಮುಂದುವರೆದಿದ್ದು, ಮನೆಯ ಮುಂದಿರಿಸಿದ ಗ್ಯಾಸ್ ತುಂಬಿದ ಸಿಲಿಂಡರ್ ಅನ್ನು ಹಾಡಹಗಲೇ ಕಳ್ಳನೊಬ್ಬ ಹೊತ್ತೊಯ್ದಿದ್ದಾನೆ. ಪಟ್ಟಣದ ಗಜನಗಡ ಮುಖ್ಯ ರಸ್ತೆ ಕ್ರೈಸ್ತ ದ ಕಿಂಗ್ ಶಾಲೆ ಹತ್ತಿರದ ಭಾಗ್ಯಲಕ್ಷ್ಮಿ ಲೇಔಟ್ ಅಲ್ಲಿರುವ ಆರೋಗ್ಯ ಇಲಾಖೆ ಸಿಬ್ಬಂದಿ ಮಾರುತಿ ಅಮ್ಮಾಜಿ ಎಂಬುವರಿಗೆ ಸೇರಿದ ಮನೆ ಇದಾಗಿದೆ. ಮನೆಯ ಹೊರಭಾಗದಿಂದ ಪೈಪ್ಲೈನ್ ಮುಖಾಂತರ ಗ್ಯಾಸ್ ಸಂಪರ್ಕ ಪಡೆದಿರುವ ಮನೆಯ ಮಾಲೀಕರು ಗ್ಯಾಸ್ ತುಂಬಿದ ಸಿಲಿಂಡರ್ಗಳನ್ನು ಅಳವಡಿಸಿದ್ದಾರೆ. ಕಾಂಪೌಂಡ್ ಗೇಟ್ ಅನ್ನು ಭದ್ರಪಡಿಸಿಕೊಂಡು ಎಂದಿನಂತೆ ಕರ್ತವ್ಯಕ್ಕೆ ತೆರಳಿದ್ದಾರೆ. ಯಾರೂ ಇಲ್ಲದನ್ನು ಖಚಿತಪಡಿಸಿಕೊಂಡ ಕಳ್ಳ ಜನವರಿ 6ರಂದು ಮಂಗಳವಾರ ಮಧ್ಯಾಹ್ನ ಬೈಕ್ನೊಂದಿಗೆ ಆಗಮಿಸಿ ಮನೆಯ ಕಾಂಪೌಂಡ್ ಹಾರಿ ಒಳಬಂದು ತುಂಬಿದ ಸಿಲಿಂಡರ್ ಹೊತ್ತೊಯ್ದಿದ್ದಾನೆ. ಕಳ್ಳನ ಚಲನವಲನ ಹಾಗೂ ಕಳ್ಳತನ ಮಾಡುತ್ತಿರುವ ದೃಶ್ಯಾವಳಿ ಮನೆಗೆ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದಕ್ಕೂ ಮೊದಲು ಡಿಸೆಂಬರ್ 17, 2025ರಂದು ಇದೇ ಮನೆಯ ಗ್ಯಾಸ್ ಸಿಲಿಂಡರ್ ಕಳ್ಳತನವಾಗಿತ್ತು. ಈ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಗೆ ಮನೆಯ ಮಾಲೀಕ ಮಾರುತಿ ಅಮ್ಮಾಜಿ ದೂರು ನೀಡಿದ್ದರು. ದೂರು ನೀಡಿ ತಿಂಗಳೊಳಗೆ ಮತ್ತೆ ಕಳ್ಳತನವಾಗಿದೆ. ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿ ಪಡೆದು ಕಳ್ಳನ ಪತ್ತೆಗೆ ಜಾಲ ಬೀಸಿದ್ದಾರೆ. ಈ ಘಟನೆ ಮನೆಯವರನ್ನು ಮತ್ತು ಲೇಔಟ್ ನಿವಾಸಿಗಳನ್ನು ಬೆಚ್ಚಿ ಬೀಳಿಸಿದೆ. ಈ ಪ್ರದೇಶದ ಸುತ್ತಮುತ್ತ ಹೊಸ ಲೇಔಟ್ಗಳಾಗಿದ್ದು, ಖಾಲಿ ನಿವೇಶನಗಳಲ್ಲಿ ಪುಂಡ ಪೋಕರು ಮತ್ತು ಹುಡುಕರು ಕಳ್ಳರ ಹಾವಳಿ ಮಿತಿ ಮೀರಿದೆ. ಈ ಲೇಔಟ್ ಅಲ್ಲಿ ಶಾಲೆ ಮತ್ತು ಬಾಲಕಿಯರ ವಸತಿ ನಿಲಯಗಳಿವೆ. ಇದರಿಂದ ಮಕ್ಕಳು, ಮಹಿಳೆಯರು, ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಗಲು ಮತ್ತು ರಾತ್ರಿ ಗಸ್ತು ಹೆಚ್ಚಿಸಬೇಕು ಎಂದು ಅಲ್ಲಿಯ ನಿವಾಸಿಗಳು ಒತ್ತಾಯಿಸುತ್ತಿದ್ದಾರೆ.